ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರು. ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದುತ್ವದ ನೆಲೆಯಲ್ಲಿ ಮೂರನೇ ಪಕ್ಷ ಕಟ್ಟಲಿಕ್ಕೆ ಹೊರಟಂಥ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರಿಗೆ ದೊಡ್ಡ ಹಿಂಬರ್ತಿ ಆಯಿತಾ. ಯಾಕೆಂದರೆ ಅವರ ಆತ್ಮೀಯ ಮಿತ್ರ ರಮೇಶ್ ಜಾರಕಿಹೊಳಿ ಅವರು ಮೂರನೇ ಪಕ್ಷ ಕಟ್ಟೋದಕ್ಕೆ ಒಪ್ತಾ ಇಲ್ಲ ಅನ್ನೋದು ಅವ್ರ ಸ್ಟೇಟ್ಮೆಂಟ್ಗಳಿಂದ ಸ್ಪಷ್ಟ ಆಗ್ತಾ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಪಕ್ಷ ಬಿಡೋದಿಲ್ಲ, ಪಕ್ಷದಲ್ಲಿ ಹಿಡಿದುಕೊಳ್ತೀವಿ. ಯಾವುದೋ ಸಂದರ್ಭದಲ್ಲಿ ಅವ್ರು ಮಾತಾಡಿರ್ಬೋದು, ಆದರೆ ಅವ್ರ ಪಕ್ಷ ಬಿಡೋದಿಲ್ಲ, ನಮ್ಮಲ್ಲೇ ಇರ್ತಾರಂತಾರೆ. ನಾವು ಅವರು ನಮ್ಮ ಹಿರಿಯರು ಹೌದು, ನಾಯಕರು ಹೌದು ಅಂತ ಏನೋ ಮಾತಾಡ್ತಾ ಇದ್ದಾರೆ, ಇನ್ನೂ ಏನೇನೋ ಮಾತಾಡಿದ್ದಾರೆ. ಇರಲಿ, ಅವೆಲ್ಲ ನಂತರದ ಮಾತುಗಳು. ಅಂದ್ರೆ ಹೊಸ ಪಕ್ಷ ಕಟ್ಟೋದಕ್ಕಂತ ಆಲ್ರೆಡಿ ನಮ್ಮ ಯತ್ನಾಳರು ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದಾರೆ. ಮತ್ತು ಬಿ ಜೆ ಪಿಯಲ್ಲಿ ಅದರಲ್ಲೂ ನಮ್ಮ ಯಡಿಯೂರಪ್ಪನೊಂದಿಗೆ ಮತ್ತು ಅವ್ರ ಮಗನೊಂದಿಗೆ ಹೊಂದಾಣಿಕೆ ಸಾಧ್ಯವೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಆಲ್ರೆಡಿ ಅವ್ರು ಹೊರಟಂಥ ವೇಗ ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ರಮೇಶ್ ಜಾರಕಿಹೊಳಿ ಮಾತು ಅವ್ರು ಕೇಳ್ತಾರ, ಅವ್ರ ಮಾತು ಕೇಳ್ಕೊಂಡು ಪಕ್ಷದಲ್ಲಿ ಉಳಿತಾರ, ಬಾಯಿ ಮುಚ್ಕೊಂಡಿರ್ತಾರ. ಯಡಿಯೂರಪ್ಪರಿಗೆ ಅವರ ಹಾಕಿದ ಈ ಸವಾಲಿಗೆ, ಉಚ್ಚಾಟನೆ ಸವಾಲಿಗೆ ಶರಣಾಗ್ತಾರ ಅಂತಂದ್ರೆ ಅವರ ನೇಚರ್ ನೋಡಿದಂಥ, ಅವರ ವ್ಯಕ್ತಿತ್ವ ನೋಡಿದಂಥ ಎಲ್ಲರಿಗೂ ಇದೊಂದು ಹಗಲು ಗಣೇಶನ ಉತ್ತರ ಅಂತ ಅನ್ನಿಸ್ತದೆ. ಸಾಧ್ಯ ಇಲ್ಲಪ್ಪ ಅವರು. ಹಾಗಾದರೆ ಇವ್ರು ಹಿಂದಿದ್ದಂಥವರ ಎಲ್ಲ ಮಿತ್ರರು ಇವರಿಂದ ದೂರ ಸರಿತಾ ಇದ್ದಾರೆ. ಅವರೆಲ್ಲರ ಪರವಾಗಿ ಇವರು ಮಾತಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಎಲ್ಲ ಪಕ್ಷ ಉಳಿಯಪ್ಪ, ನೀನು ಮೌನವಾಗಿರು, ಜಗಳ ಬೇಕಾಗಿಲ್ಲ, ನೀವು ನೆಮ್ಮದಿಯಿಂದಿದ್ದರೆ ನಾವು ಮುಂದೆ ಸಮಯ ಬಂದಾಗ ನೋಡೋಣ ಅನ್ನುವಂಥ ಮಾತು. ಮತ್ತು ಹಿಂದುತ್ವ ಸಲುವಾಗಿ RSS ಅದ, BJP ಅದ, ಸಾಕ, ನಿಮ್ಮ ಹಿಂದುತ್ವ ಬೇಡ ಅನ್ನುವಂಗೆ ಮಾತಾಡಿದ್ದು ಇವೆಲ್ಲ ನೆನಪಿಸ್ಕೊಂಡಾಗ ಮೋಸ್ಟ್ ಪ್ರಾಬಬ್ಲಿ ಒಬ್ಬಟ್ಟಿಯಾದರು. ಇದನ್ನು ಯೋಚನೆ ಮಾಡಿರ್ಬೇಕಲ್ಲ ನಮ್ಮ ಇವರು ಯತ್ನಾಳರು. ಆಲ್ರೆಡಿ ಹಿಂದುತ್ವ ಮತ್ತೊಂದೇನೋ ಮಾತಾಡಿಕೊಂಡು ಶಿವಮೊಗ್ಗದಲ್ಲಿ ನಿಂತು MP